ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSP ಟಾಕ್ಸ್. ನಾವೇನಪ್ಪ ಅಂದ್ರೆ ಲಾಸ್ಟ್ ಕೆಲವೊಂದು ಕ್ಲಾಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ, ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಸೊ ಅದರಲ್ಲಿ ಇತ್ತೀಚೆಗೆ ನಡೀತಕ್ಕಂಥ FDA SDA ಕೆಲವೊಂದು ಎಕ್ಸಾಮ್ ನಡೆದ್ವಿ. ಸೊ ಅದರಲ್ಲಿ ಕೆಲವೊಂದು ಕ್ವಶನ್ಸ್ಗಳ ಬಂದಿದ್ವಿ, ರೈಟ್. ಟೇಕ್ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ DRDO ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ INS ವಿಕ್ರಾಂತ್ ಇತ್ತು ಎಕ್ಸಾಮ್ಗೆ, ರೈಟ್. ಅದಾದಮೇಲೆ ಯಾವುದಪ್ಪ ಅಂದರೆ ಈ ರಾಮ್ಸರ್ ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರಾಮ್ಸರ್ ತಾಣಗಳ ಬಗ್ಗೆ ಕ್ವಶನ್ಸನ್ನು ಡಿಸ್ಕಷನಲ್ಲಿ ಮಾಡಿದ್ವಿ. ಅದ್ರಲ್ಲಿ ಕೂಡ ಒಂದೇನಪ್ಪ ಅಂದರೆ ಕ್ವಶನ್ಸ್ ಬಂದಿತ್ತು, ಎಷ್ಟು ರಾಮ್ಸರ್ ತಾಣಗಳದಾವ ಅಂತೇಳಿ, ಹೌದಾ. ಅದೇ ರೀತಿ ಏನಪ್ಪ ಅಂದರೆ INS ಕೌಡನ್ಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ DRDO ಸಂಬಂಧಪಟ್ಟಂಗೆ. ಅದಾದಮೇಲೆ ಯಾವುದಪ್ಪ ಅಂದರೆ ಈ ಇಸ್ರೋಗೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಯಾವುದಪ್ಪ ಅಂದರೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಅಂದ್ರೇನು, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೇನು ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಯಾವುದಪ್ಪ ಅಂದರೆ ಇದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು ಅಂತೇಳಿ ಕ್ವಶನ್ಸನ್ನು ಇತ್ತೀಚೆಗೆ ಕ್ವಶನ್ನು ಕೂಡ ಬಂದಿತ್ತು, ರೈಟ್. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂದರೆ ಈ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಒಂದು ಕ್ಲಾಸ್ ಮಾಡಿದ್ವಿ ನಾವು. ಅದು ಯಾವುದಪ್ಪ ಅಂದರೆ ವುಮನ್ ವರ್ಲ್ಡ್ ಕಪ್ ಸಂಬಂಧ ಡಿಸ್ಕಷನ್ ಮಾಡಿದ್ವಿ. ಸೊ ಅದ್ರ ಮೇಲೆ ಒಂದು ಕ್ವಶನ್ಸು ಕೂಡ ಬಂದಿತ್ತು. ಬಟ್ ನಾವಲ್ಲಿ ಯಾವ ಥರ ಡಿಸ್ಕಷನ್ ಮಾಡಿದ್ವಲ್ಲ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಡೀಪಾಗಿ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲಿ ಏನಪ್ಪ ಅಂದರೆ ಒಂದು ಕ್ವಶನ್ನು ಬಂದಿತ್ತು, ಹೌದಾ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದಿತ್ತು. ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಹೌದಾ, ಒಂದು 13-14 ವೀಡಿಯೋಗಳನ್ನ ಮಾಡಿದ್ವಿ. ಸೊ ಅದರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಬಂದಿದ್ವಿ. ಅದನ್ನು ಹೇಳ್ತಿರೋ ಉದ್ದೇಶ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನೀವು ಯಾವತ್ತೂ ಬಿಡಕ್ಕೆ ಹೋಗ್ಬಾರ್ದು. ಈಗ ನಾವು ಟೇಕ್ ನಿನ್ನೆ ಏನಪ್ಪ ಅಂದರೆ T20 ವರ್ಲ್ಡ್ ಕಪ್ ಆಯಿತು. T20 ವರ್ಲ್ಡ್ ಕಪ್ ಮೇಲೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು 100% ಮುಂದೆ ಬರುವಂಥ ಎಕ್ಸಾಮಲ್ಲಿ 100% ಒಂದು ಕ್ವಶನ್ ಇದ್ದೇ ಇರತ್ತೆ ರೀ, ಹೌದಾ. ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೋಬೋದು. ಅದರಲ್ಲಿ ಏನು ಡಿಸ್ಕಷನ್ ಓದಬೇಕು ಅಂದರೆ ಜಸ್ಟ್ T20 ಅಂದ ತಕ್ಷಣ ನಾವು ಓನ್ಲಿ ಗೆದ್ದವ್ರು ಯಾರು, ಹೌದಾ, ಎಲ್ಲಿ ನಡೀತು, ಸೋತರು ಅಷ್ಟೇ ಓದಬಾರ್ದು, ಹೌದಾ. ಅದಕ್ಕೆ ಸಂಬಂಧಪಟ್ಟಂಗೆ ಹಿಸ್ಟ್ರಿ ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಏನೇ ಥರದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವು ಓದಬೇಕು, ಹೌದಾ. ಮುಂದೆ ಯಾವಾಗ ಎಲ್ಲಿ ನಡೀತೈತಿ, ಹೌದಾ. ಈ ಪ್ರಸ್ತುತ ಏನಂದರೆ ಪ್ಲೇಯರ್ ಆಫ್ ದ ಮಂತ್ ಯಾರು, ಹೌದಾ, ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಯಾರು, ಹೌದಾ, ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಟೀಮ್ ಯಾವುದು, ಹೌದಾ. 2026 ನಡೀತಿಲ್ಲ, ಇವಾಗ ಗೆದ್ದಿರ್ತಕ್ಕ ಚಾಂಪಿಯನ್ಶಿಪ್ ಆದತ್ತೆ ಅವರು, ರನ್ನರ್ ಅಪ್ ಆದವ್ರು ಯಾರು, ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ 2024 ನಡೆದಾಗ ಅವಾಗ ಚಾಂಪಿಯನ್ ಯಾರಾಗಿದ್ರು, ಅವಾಗ ರನ್ನರ್ ಅಪ್ ಯಾರಾಗಿದ್ರು, ಅವಾಗ ಎಲ್ಲಿ ನಡೆದಿತ್ತು, ಸೊ ಇವಾಗ ಎಲ್ಲಿ ನಡೀತು, ಇಲ್ಲಿವರೆಗೂ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ದೇಶ ಯಾವುದು, ಎರಡನೇ ದೇಶ ಯಾವುದು, ಹೌದಾ, ಎಷ್ಟು ಬಾರಿ ಕಪ್ಪನ್ನು ಗೆದ್ದದ, ಮತ್ತು ಎಲ್ಲಿ ನಡೆದ ಫೈನಲ್ ಮ್ಯಾಚ್ ಯಾವ ಒಂದು ಕ್ರೀಡಾಂಗಣದಲ್ಲಿ ನಡೆದದ, ಓಕೆ, ಯಾವ ದೇಶದಲ್ಲಿ ನಡೆದ. ಈ ಥರ ನೀವು ಟೋಟಲ್ ಏನೋ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ನೀವು ಓದೋದಾದರೆ 100% ಒಂದು ಕ್ವಶನ್ ಬಂದೇ ಬರುತ್ತೆ, ಹೌದಾ. ಆದರೆ ಅದನ್ನು 360 ಡಿಗ್ರಿ ಆ್ಯಂಗಲಲ್ಲಿ ಓದಬೇಕು. ಒಂದೇ ಸುಮ್ಮನೆ ಒನ್ ಲೈನರಲ್ಲಿ ಓದಿದ್ರೆ ಅದು ಏನಪ್ಪ ಅಂದರೆ ಜಸ್ಟ್ ನೀವು ಸಿಂಗಲ್ ಕ್ವಶನ್ ಕೇಳಿದ್ರೆ ಮಾತ್ರ ನೀವು ಅದನ್ನು ಟಚ್ ಮಾಡ್ತೀರಿ, ಇಲ್ಲಾಂದರೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇನ್ನೇನಪ್ಪ ಅಂದರೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಈ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ, ಕರ್ನಾಟಕ ಪೊಲೀಸಲ್ಲಿ ಸುಮಾರು ಏನಪ್ಪ ಅಂದರೆ 8,000 ಹುದ್ದೆಗಳ ಇತ್ತೀಚೆಗೆ ಏನಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ ಆಗೈತಿ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಅತಿ ಈಜಿಯೆಸ್ಟ್ ಎಕ್ಸಾಮ್ ಅದು ಕರಿಬೋದು ನಾವು. ಅದು ಅತಿ ಈಸಿಯಾಗಿ ನಾವು ಏನಪ್ಪ ಅಂದರೆ ಒಂದು GK ಸಂಬಂಧಪಟ್ಟಂಗೆ ಯಾವುದೋ ಕಮ್ಯುನಿಕೇಷನ್ ಪೇಪರ್ ಇರೋಂಗಿಲ್ಲ, ಯಾವುದೇ ಎಸ್ ಎ ಪೇಪರು ಅಥವಾ ಟ್ರಾನ್ಸ್ಲೇಷನ್ ಪೇಪರು ಅಥವಾ ಎಥಿಕ್ಸು ಇವು ಏನಪ್ಪ ಯಾವುದೋ ಎಕ್ಸಾಮ್ಗಳು ಇಲ್ಲಿ ಇರೋಂಗಿಲ್ಲ. ಓನ್ಲಿ GK ಒಂದು 100 ಕ್ವಶನ್ಸ್ ಇರ್ತಾವೆ. ಅದೇನಪ್ಪ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದೆ. ಸೊ 90 ನಿಮಿಷ ಟೈಮ್ ಇರ್ತದೆ. ಅದರಲ್ಲಿ ಕೆಲವೊಂದಷ್ಟು ಸಬ್ಜೆಕ್ಟ್ಗಳಿದಾವೆ, ಹೌದಾ. ಆ ಸಬ್ಜೆಕ್ಟ್ಗಳ ಬಗ್ಗೆ ನೀವೇನಾದರೂ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು, ಹೌದಾ. ಇಂಥ 8,000 ಪೋಸ್ಟ್ ಅಂದರೆ ಅಷ್ಟು ಸುಲಭ. ಇದು ಫಸ್ಟ್ ಐ ಥಿಂಕ್ ಹಿಸ್ಟ್ರಿಯೊಳಗೆ ಫಸ್ಟ್ ಟೈಮ್ ಇದು ಈ ಥರ ಒಮ್ಮೆ ಬಲ್ಕಾಗಿ ನೋಟಿಫಿಕೇಶನ್ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ ಅಥವಾ ಪೊಲೀಸ್ ಆಗ್ಬೇಕಂತ ಕನಸಿದ ಅನ್ನೋರು ಏನಪ್ಪ ಅಂದರೆ ಇದು ಅವ್ರಿಗೆ ಸದಾ ಅವಕಾಶ. ಇಂಥ ಅವಕಾಶ ನಿಮ್ಗೆ ಯಾವತ್ತೂ ಸಿಗಂಗಿಲ್ಲ. ಸೊ ಅದಕ್ಕೋಸ್ಕರ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡ್ರಿ, ಚೆನ್ನಾಗಿ ಓದ್ಕೊಡ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ನಮಗೆ ಎಷ್ಟು ಗೊತ್ತಿರೋದಿಲ್ಲ ಅಷ್ಟೇಪ್ಪ ಅಂದರೆ ದಿನಾಲೂ ನನಗೆ ಟೈಮ್ ಸಿಕ್ಕಾಗ ವೀಡಿಯೋನ ಮಾಡ್ತಾ ಇರ್ತೀನಿ. ಸೊ ಅದನ್ನು ಏನಪ್ಪ ಅಂದರೆ ನೀವು ಯೂಸ್ ತಗೊಳ್ರಿ. ಯಾಕೆ ಹೇಳ್ತೀನಿ ಏನಪ್ಪ ಅಂದರೆ ನಾವು ಈ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ನಾವು ಏನಪ್ಪ ಹಲವಾರು ಡಿಸ್ಕಷನ್ ಮಾಡಬೇಕು. ನಿಮಗೆ ಗೊತ್ತಿರತಕ್ಕಂಥ ಬೇರೆದವರು ಡಿಸ್ಕಷನ್ ಮಾಡೋದು, ಹೀಗೇನಪ್ಪ ಅಂದರೆ ಓದಿನ ರಿವಿಷನ್ ಮಾಡೋದು, ಮತ್ತು ನೋಟ್ಸನ್ನು ಚಿಕ್ಕ ನೋಟ್ಸ್ಗಳನ್ನ ಮಾಡಿಕೊಡ್ರಿ. ಈ ಥರ ಮಾಡಿಕೊಂಡ್ರೆ ನಿಮಗೇನಪ್ಪ ಅಂದರೆ ಈ ಎಕ್ಸಾಮ್ಗೆ ಎಸ್ಪೆಷಲಿ ಏನಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಭಾರಿ ಹೆಲ್ಪ್ ಆಗ್ತದೆ. ಮತ್ತು
ಲಾಸ್ಟ್ ಮಿನಿಟ್ ರಿವಿಷನ್ಗೆ ನೀವಪ್ಪ ಅಂದರೆ ಒಂದು ಸ್ಮಾಲ್ ಶಾರ್ಟ್ ನೋಟ್ ಅಂತಾರಲ್ಲ, ಸೊ ಓದಬೇಕಾದ್ರೆ ಅಥವಾ ಯಾವುದೋ ಕ್ಲಾಸ್ ಕೇಳಬೇಕಾದ್ರೆ ಶಾರ್ಟ್ ನೋಟ್ಗಳನ್ನ ಮಾಡಿಕೊಂಡು ಒಂದು ಚಿಕ್ಕ ಒಂದು ಬುಕ್ಕಲ್ಲಿ ಬರೆದಿಟ್ಕೊಡ್ರಿ. ಅಂದರೆ ಲಾಸ್ಟ್ ಟೈಮ್ ರಿವಿಷನ್ಗೆ ಭಾರಿ ಹೆಲ್ಪ್ ಆಗ್ತದೆ. ಸೊ ಅದನ್ನೊಂದು ನೀವೇನಪ್ಪ ಅಂದರೆ ಫಾಲೋ ಮಾಡಿರಿ. ನಾವು ನನಗೆ ಇಂಪಾರ್ಟೆಂಟ್ ಅನಿಸಿದ್ದಕ್ಕಂಥ ಟಾಪಿಕ್ಗೆ ಸಂಬಂಧಪಟ್ಟಂಗೆ ನಾನು ಅವಾಗ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅದನ್ನು ನೀವು ಸದುಪಯೋಗ ತೊಗೊಳ್ರಿ. ನನಗೆ ಎಷ್ಟು ನಾವು ಕೂಡ ಏನಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ DR 2 ಎಕ್ಸಾಮನ್ನು ಪಾಸ್ ಮಾಡಿದ್ದೀವಿ. ಆ ಒಂದು ಆಧಾರದ ಮೇಲೆ ನಮ್ಗೆ ಆಗಿನ ಮೂಮೆಂಟ್ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಇದೆ. ಏನು ಗೊತ್ತಾ, ಈ ಎಕ್ಸಾಮನ್ನು KE ನಡೆಸ್ತೈತೋ ಅಥವಾ ಏನು KE ನಡೆಸೋದು ಅಥವಾ ಏನು KSP ನಡೆಸೋದು ಅಂತ ನೀವು ಇನ್ನೂ ಕನ್ಫ್ಯೂಷನ್ದಲ್ಲಿ. ಬಟ್ ಏನಪ್ಪ ಅಂದರೆ ಇತ್ತೀಚೆಗೆ ಬಜೆಟಲ್ಲೇ ಮಂಡನೆ ಮಾಡಿದ ಪ್ರಕಾರ ಒಂದು ಸಪ್ರೇಟ್ ಮಂಡಳಿನ ಸ್ಥಾಪನೆ ಮಾಡಿ, ಪರೀಕ್ಷಾ ಮಂಡಳಿನ ಸ್ಥಾಪನೆ ಮಾಡಿ, ಅದಕ್ಕೇನಪ್ಪ ಅಂದರೆ ನಾವು ಎಕ್ಸಾಮನ್ನು ನಡೆಸಲಿಕ್ಕೆ ಪರ್ಮಿಷನ್ ಕೊಡ್ತೀವಂತ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದು ಯಾವುದೇ ಇರಲಿ, ಯಾವುದೇ KE ಇರಲಿ, KPSC ಇರಲಿ, ಹೌದಾ, KSP ಇರಲಿ ಅಥವಾ ಯಾವುದೊಂದು ಮಂಡಳಿ ಇರಲಿ, ಯಾವುದೇ ಇರಲಿ, ಅದೇ ಪೊಲಿಟಿನ ಓದಬೇಕು, ಅದೇ ಎಕನಾಮಿಕ್ಸನ್ನು ಓದಬೇಕು, ಅದೇ ಜಿಯೋಗ್ರಫಿನ ಓದಬೇಕು. ಅದರಲ್ಲಿ ಯಾವುದೇ ಚೇಂಜಸ್ ಇರೋಂಗಿಲ್ಲ. ಸೊ ಕ್ವಶನ್ಸ್ ಯಾವುದು ಕೂಡ ಬೇರೆ ಯಾವುದೋ ಮಂಗಳ ಗ್ರಹ ಅಂತಂದ ಯಾವುದೇ ಬೇರೆ ಮಂಡಳಿ ಇದ್ದರೆ ಯಾವುದ್ರ ತಂದು ಹಾಕಂಗಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಓದ್ತಿರ್ದಿರಲ್ಲ ಅದನ್ನೇ ಸ್ವಲ್ಪ ಡೀಪಾಗಿ ಓದ್ರಿ. ಯಾಕೆ ಡೀಪಾಗಿ ಓದಬೇಕಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅವಾಗಿನ ಕ್ವಶನ್ ಪೇಪರ್ಗೂ ಮತ್ತು ಇವಾಗಿನ ಕ್ವಶನ್ ಪೇಪರ್, ರೀಸೆಂಟ್ ಲಾಸ್ಟ್ ನೋಟಿಫಿಕೇಶನ್ ಮತ್ತು ಇನ್ನು ಬರುವಂಥ ನೋಟಿಫಿಕೇಶನ್ಗಳಲ್ಲಿ ಕ್ವಶನ್ ಪೇಪರ್ಗಳನ್ನು ನಾವು ಡೆಪ್ತ್ ನೋಡಿದಾಗ ಸ್ವಲ್ಪ ಏನಪ್ಪ ಅಂದರೆ ಟಫ್ ಬರ್ತಾ ಇದೆ. ಯಾಕೆ ಟಫ್ ಬರ್ತಾ ಇದೆಪ್ಪ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ, ಹೌದಾ. ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆದಷ್ಟು ಏನಪ್ಪ ಅಂದರೆ ಜನರನ್ನ ಹೊರಗೆ ಹಾಕುವ ಒಂದು ಉದ್ದೇಶದಿಂದ ಕ್ವಶನ್ ಪೇಪರ್ ಟಫ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಯಾರೂ ಕೂಡ ಒನ್ ಲೈನನ್ನು ಓದೋದು, ಯಾವುದೋ ಒಂದು ಗೈಡ್ ತೊಗೊಂಬಂದು ಗೈಡನ್ನು ಬಾಯ್ ಹಾಕೋದು, ಹೌದಾ, ಯಾವುದೋ ಬರೀ ಕ್ವಶನ್ ಪೇಪರ್ ಬಿಡಿಸೋದು, ಬರೀ ಕ್ವಶನ್ ಪೇಪರೇ ಬಾಯ್ ಹಾಕೋದು. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಪೇಪರ್ ಬಿಡಿಸ್ಬೇಕು, ಹೌದಾ, ಕ್ವಶನ್ ಪೇಪರ್ ಕಂಪಲ್ಸರಿ ಬಿಡಿಸ್ಬೇಕು. ಬಟ್ ಹಂಗಂದ್ರೆ ಬರೀ ಕ್ವಶನ್ ಪೇಪರ್ ಬಾಯ್ ಹಾಕೋದ್ಕೊಂಡ್ಬಿಡ್ರಿ. ಅವಾಗ ಒಂದು ಕಾಲದಲ್ಲಿ KSP ನಡೆಸೋ ಟೈಮಲ್ಲಿ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗ್ತಾಯಿತ್ತು. ಬಟ್ ಇವಾಗ ಏನಪ್ಪ ಅಂದರೆ ಏನಾದರೂ ಬೈ ಮಿಸ್ ಆಗಿ KEಗೆ ಏನು ಕೊಟ್ಟರೆ ಸ್ವಲ್ಪ ಕಷ್ಟ ಆಗ್ತೈತಿ. ಅವರು ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಟಫ್ ಇರ್ತದೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ. ಸೊ ಅವಾಗ ಏನಪ್ಪ ಅಂದರೆ ನೀವು ಇನ್ನೂ ಡೀಪಾಗಿ ಓದಬೇಕಾಗಿರ್ತದೆ, ಹೌದಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಓದ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಚಾನ್ಸನ್ನು ಯಾವತ್ತೂ ಕೂಡ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇಂಥ ಚಾನ್ಸ್ ನಿಮ್ಗೆ ಯಾವತ್ತೂ ಸಿಗಂಗಿಲ್ಲ, ರೈಟ್. ಸೊ ಅದಕ್ಕೋಸ್ಕರ ಚೆನ್ನಾಗಿ ಓದ್ರಿ. ನಮಗೆ ಎಷ್ಟಾಗುತ್ತೋ ಅಷ್ಟು ಸಂಬಂಧಪಟ್ಟ ನಮ್ಗೆ ಗೊತ್ತಿರೋ ನಾಲೆಜನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರು ಹೊಸೊಬ್ರು ಇದ್ದರೆ ಆಲ್ರೆಡಿ ನಾನು ಕೆಲವೊಂದು ಕ್ಲಾಸ್ಗಳನ್ನ ಮಾಡೀನಿ, ಹೌದಾ. ಇಂಪಾರ್ಟೆಂಟ್ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಕ್ಲಾಸನ್ನು ಮಾಡೀನಿ. ಸೊ ಅವುಗಳೇನಪ್ಪ ಅಂದರೆ ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಒಮ್ಮೆ ನೀವು ಕೇಳಿಬಿಟ್ಟು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಅವನೇ ರಿವಿಷನ್ ಮಾಡ್ಕೊತ ಹೋಗೋದ್ರಿ. ಅಂದರೆ ಸ್ಟ್ಯಾಟಿಕ್ GK ಸಂಬಂಧಪಟ್ಟಂಗೆ ಕೆಲವೊಂದು ಅಂದರೆ ರಾಮ್ಸರ್ ತಾಣಗಳು, ISRO, DRDO, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಆಯಿತು, ಮತ್ತು ಸ್ಟ್ಯಾಟಿಕ್ GK ಸಂಬಂಧಪಟ್ಟಂಗೆ ಆಯಿತು. ಕೆಲವು ಕ್ವಶನ್ಸ್ಗಳನ್ನ ಕ್ಲಾಸನ್ನು ಮಾಡಿದ್ದೀನಿ. ಸೊ ಅವುಗಳನ್ನ ಒಂದ್ಸಲ ನೋಡಿ ಅದರಲ್ಲಿ ನಿಮ್ಗೆ ಯಾವ ಪಾಯಿಂಟ್ಸ್ಗಳ ಗೊತ್ತಿರೋದ್ರೆ ಬಿಟ್ಬಿಡ್ರಿ. ಗೊತ್ತಿಲ್ಲದೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡಿಕೊಂಡು ಅವನುಗಳನ್ನ ರಿವಿಷನ್ ಮಾಡಿಕೊಡ್ರಿ, ಮತ್ತು ಅದಕ್ಕೆ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡಿಕೊಡ್ರಿ, ರೈಟ್. ಸೊ ಅವರು ಕೂಡ ನೆಗ್ಲೆನ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅವುಗಳನ್ನ ಕ್ಲಾಸನ್ನು ಒಂದ್ಸಲ ಕೇಳ್ಕೊಂಡು ಅದರಿಂದ ಯೂಸ್ ತೋರಿ. ಯಾಕಪ್ಪ ಅಂದರೆ ನೀವು ಬೇಕಾದ ಡೌಟ್ ಇದ್ದರೆ ನನ್ನ ಕ್ಲಾಸು ಮತ್ತು ನೀವು ಮೊನ್ನೆ ನಡೀತಕ್ಕಂಥ KPSC ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಯಾವುದು KPSC ಅಲ್ಲ KE ನಡೀತಕ್ಕಂಥ SDFDಗೆ ಸಂಬಂಧಪಟ್ಟಂಗೆ ಒಂದು 4-5 ಕ್ವಶನ್, ಒಂದು 12 ವಿಡಿಯೋದಲ್ಲಿ ಒಂದು 5-6 ಕ್ವಶನ್ಸ್ಗಳನ್ನ ಕೇಳಿದಾನೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಟಾಪಿಕನ್ನು ಹೇಳ್ತಾ ಇರ್ತೀನಿ. ಸೊ ಅವುಗಳನ್ನ ನೆಗ್ಲೆನ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ, ಯೂಸ್ ಮಾಡಿಕೊಡ್ರಿ, ಹೌದಾ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಹೊಸಬ್ರಿದ್ರೆ ಈ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಫಸ್ಟ್ ವರ್ಷ ಬಂದವ್ರು ಯಾರಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಏನೋ ಗೊತ್ತೇ ಇಲ್ಲ ಅನ್ನೋರಿದ್ರೆ ಕಮೆಂಟ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಂಗೆ ಹುದ್ದೆಗೆ ಸಂಬಂಧಪಟ್ಟಂಗೆ ಸ್ಯಾಲ್ರಿ ಎಷ್ಟದ, ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ ಏನು ಬೆನಿಫಿಟ್ಸ್ ಅದ, ಮತ್ತು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಯಾವ ಡಾಕ್ಯುಮೆಂಟ್ಸ್ ಇರಬೇಕು, ಇವುಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್, ಏನೂ ನಿಮ್ಗೆ ಪೂರ್ತಿ ನಾಲೆಜ್ ಇಲ್ಲದೆ ಇರೋರು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟ್ ಹಾಕಿರಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲರೂ ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟು. ಯಾರು ಕೂಡ ನೆಗ್ಲೆನ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ಯಾವುದು ಎಕ್ಸಾಮ್ ಯಾವುದು ಕಂಡಕ್ಟ್ ಮಾಡುತ್ತೇನೋ ಗೊತ್ತಿಲ್ಲ, ಹೌದಾ. ಅದಕ್ಕೆ ಕನ್ಫ್ಯೂಷನಲ್ಲಿ ಡೇಗಳನ್ನು ಕಳಿಬೇಡ್ರಿ. ಯಾಕಂದರೆ ಟೈಮ್ ಹೋಗಿದ್ದು ವಾಪಸ್ ಬರೋಂಗಿಲ್ಲ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ, ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಕಮೆಂಟ್ ಹಾಕಿರಿ. ಆ ಕಮೆಂಟ್ಗೆ ತಕ್ಕಂಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.